ನನಗೆ ತುಂಬ ಈ ಫೀಡ್ಬ್ಯಾಕ್ಸ್ ನೋಡ್ತಾ ಇರ್ತೀನಿ. ಆ ಪ್ರಾಬ್ಲಮ್ ಇದೆ, ಈ ಪ್ರಾಬ್ಲಮ್ ಇದೆ, ಎಲ್ಲರೂ ಹೇಳ್ತಾ ಇದ್ದಾರೆ. ಆದರೆ ಈ ಪ್ರಾಬ್ಲಮ್ಗಳಿಗೆ ಎಲ್ಲದಕ್ಕೂ ಕಾರಣ ಯಾರು? ಮೆಜಾರಿಟಿ ನಾವೇ, ಇಂಡಿವಿಜುವಲಿನೇ. ಈಗ ನಾನು ಪ್ರಾಬ್ಲಮ್ ಹೇಳ್ಕೊತಾ ಇದ್ದೀನಿ ಅಂದರೆ ನನ್ನ ಪ್ರಾಬ್ಲಮಿನ 99% ಕಾರಣ ನಾನೇ. ನಂಗೆ ಆ EMI ಈ EMI ಆಗಿಬಿಟ್ಟಿದೆ, ಕಾರ್ EMI ಇದೆ, ಹೌಸಿಂಗ್ ಲೋನ್ ಇದೆ, ಎಲ್ಲ ಇದೆ, ನಂಗೆ ದುಡ್ಡು ಸಾಲ್ತಾ ಇಲ್ಲ. ಮನೆ ಕಟ್ಟೋಕೆ ಹೇಳಿದ್ಯಾರು? ಕಾರ್ ತಗೊಳಕ್ ಹೇಳಿದ್ಯಾರು? ಡಿಸಿಷನ್ ನಂದೆ. ಇದ್ದಕ್ಕಿದ್ದಂಗೆ ನಂಗೆ ಅಮೆಝಾನಲ್ಲಿ 4 ಸಲ ಆರ್ಡರ್ ಮಾಡಿಬಿಟ್ಟು ₹1,00,000 ಆರ್ಡರ್ ಮಾಡಿದ್ಯಾರು? ಶಾಪಿಂಗ್ ಮಾಲ್ಗೆ ಹೋಗ್ಬಿಟ್ಟು ಇಷ್ಟೆಲ್ಲ ತರಬೇಕು ಅಂತ ಅನ್ಕೊಂಡಿದ್ಯಾರು? ಈ ಸಾಲಗಳಿಗೆಲ್ಲ ಕಾರಣ ಯಾರು? ಸೆಲ್ಫ್. ಇದು ಒಂದೆರಡಲ್ಲ, ಬೆಳಗಿನಿಂದ ಸಂಜೆಯವರೆಗೆ ಕಾನ್ಷಿಯಸ್ ಲಿವಿಂಗ್ ಬಂದ್ಬಿಟ್ರೆ ಪ್ರತಿಯೊಂದನ್ನು ಮುಂಚಿತವಾಗಿ ಸ್ಕ್ಯಾನ್ ಮಾಡ್ತೀವಿ. ಈ ಕೆಲಸ ಮಾಡಲಾ ಬೇಡವಾ, ಅನುಭವಗಳ ಆಧಾರದ ಮೇಲೆ ಮಾಡಬಹುದು ಅಥವಾ ಮಾಡಬಾರ್ದು, ಈ ವ್ಯಕ್ತಿಯನ್ನು ನಂಬಲಾ ಬೇಡವಾ, ಈ ವಿಷಯ ಚರ್ಚೆ ಮಾಡಲಾ ಬೇಡವಾ, ಈ ಜಾಗದಲ್ಲಿ ನಾನು ಮಾತಾಡಲಾ ಬೇಡವಾ. ಈ ಚರ್ಚೆಗಳು ನಮ್ಮ ಒಳಗಡೆ ಆಗ್ಬಿಡುತ್ತೆ. ನಮಗೆ 2 ವ್ಯಕ್ತಿತ್ವ ಇದೆ, ಒಂದು ಹೊರಭಾಗದ ವ್ಯಕ್ತಿತ್ವ, ಒಂದು ಒಳಭಾಗದ ವ್ಯಕ್ತಿತ್ವ. ನಾವು ಹೊರಗಡೆ ನೋಡಿರೋದೇ ಜಾಸ್ತಿ. ಕಣ್ಣು ಹೊರಗಡೆ ನೋಡಿದೆ, ಮೂಗು ಹೊರಗಡೆ ವಾಸನೆ ಹಿಡಿದಿದೆ, ಬಾಯಿ ಹೊರಗಡೆದು ಮಾತಾಡಿದೆ, ಕಿವಿ ಹೊರಗಡೆದು ಕೇಳಿಸ್ಕೊಂಡಿದೆ, ಒಳಗಡೆ ನಾವು ಕೇಳಿಸ್ಕೊಂಡೇ ಇಲ್ಲಲ್ಲ. ಈ ಒಳಗಡೆ ಕೇಳಿಸ್ಕೊಳ್ಳುವಿಕೆ ಇದೆಯಲ್ಲ, ಇದೇ ಯೋಗ.